ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಾವ್ ಗಲಾಟ. ಸೊ ಡೇ 3 ಮೂರನೇ ದಿನದ ಒಂದು ರಂಗೋಲಿಗಳನ್ನು ನೀವು ನೋಡ್ತಾ ಇದ್ದೀರಾ. ಒಂದೇ ಕಲರ್ ಆಗಿರುವಂತಹ ಅಂದರೆ ಎಲ್ಲನೂ ಬ್ಲೂ ಕಲರ್ನಲ್ಲೇ ಮಾಡಿರುವಂಥ ಒಂದು ರಂಗೋಲಿಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೀವು. ತುಂಬಾ ಚೆನ್ನಾಗಿದೆ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಬೇಗ ಡ್ರಾ ಮಾಡಬೇಕಲ್ವಾ. ಸೊ ಇರೋ ಸಮಯ ತುಂಬಾ ಕಮ್ಮಿ. ಸೊ ಈ ದೇವರು ನನಗೆ ಕೊಟ್ಟಿರುವಂಥ ಸಮಯದಲ್ಲಿ ಇದನ್ನು ಮಾಡಿದ್ದೀನಿ. ಸೊ ಚೆನ್ನಾಗಿದಲ್ಲ. ಸೊ ಯಾರಿಗೆಲ್ಲ ಈ ರಂಗೋಲಿಗಳು ಇಷ್ಟ ಆಗಿದೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಏನು ಮೇಡಮ್ ಇದು ಅಂತ ನೋಡಿರ್ತೀರಾ. 1, ಇದು 2, 3, ಇದು 4th 1, ಇದು 5th, ಇದು 6th, ಇಲ್ಲಿದೆ 7th 1 ಇಲ್ಲಿದೆ 8th ಮತ್ತು 9th ರಂಗೋಲಿ. ಅಂದರೆ ಈ ಒಂದು ನವರಾತ್ರಿ ಟೈಮ್ನಲ್ಲಿ ನಾನು ಎಲ್ಲನೂ ಅಂದರೆ ಎಲ್ಲ ದಿನಗಳು 9 ದಿನಗಳು ಅಲ್ಲ 10 ದಿನಗಳು ಸಹ 9 ರಂಗೋಲಿಗಳನ್ನು ಹಾಕುವಂತಹ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಈ ಬಾರಿ ಅದೇ ದಿನದ ಒಂದು ಬಣ್ಣದ ಬಗ್ಗೆ, ಏನು ದಿನ ಇರುತ್ತೆ ಆ ದಿನದ ಒಂದು ಬಣ್ಣದ ಒಂದು ಕಲರ್ಗಳನ್ನು ಜೋಡಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಮೂಡಿ ಹೇಗೆ ಬರುತ್ತೆ, ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಯಾವ ಥರ ರಂಗೋಲಿಗಳು ಬರುತ್ತೆ ಅಂತ ನೋಡೋಣ. ಇದೆಲ್ಲ ಯಾವುದೇ ಥರ ಪ್ಲ್ಯಾನ್ಸ್ ಇರೋದಿಲ್ಲ, ಜಸ್ಟ್ ಆನ್ ಸ್ಪಾಟ್ ಏನು ಮೈಂಡಿಗೆ ಬರುತ್ತೆ ಅಷ್ಟೇ ಪ್ಲ್ಯಾನ್ಸು. ಸೊ ಇಷ್ಟು ವರ್ಷದಿಂದ ಅಷ್ಟೇ ಎಲ್ಲ ರಂಗೋಲಿಗಳು ಅಷ್ಟೇ. ಸೊ ಆ ಮೂಮೆಂಟಲ್ಲಿ ಏನು ಮೈಂಡ್ಗೆ ಸ್ಪಾಟ್ ಬರುತ್ತೆ ಅಷ್ಟೇ. ಸೊ ಇವತ್ತಿನ ರಂಗೋಲಿ ತುಂಬ ಚೆನ್ನಾಗಿದೆಲ್ಲ. ಸೊ ಎಲ್ಲ ಬಳ್ಳಿಗಳ ರೂಪದಲ್ಲಿ ಡ್ರಾ ಮಾಡಿದ್ದೀನಿ. ಎಲ್ಲ ರೀತಿಯಾದಂಥ ಹೂಗಳನ್ನು ಡ್ರಾ ಮಾಡಿ ಮತ್ತು ಬಳ್ಳಿಯ ರೂಪದಲ್ಲಿ ಈ ಒಂದು ಅಲಂಕೃತಗೊಂಡಿದೆ ಈ ದಿನದ ಒಂದು ರಂಗೋಲಿಗಳು. ಸೊ ನಾಳೆ ದಿನ ನೋಡೋಣ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರೋ ಒಂದು ಯೆಲ್ಲೋ ಕಲರ್ ಕಾಂಬಿನೇಷನ್ಸಲ್ಲಿ. ಓಕೆ, ಹ್ಯಾಪಿ ನವರಾತ್ರಿ.